ದೇವರ ಪರಿಶುದ್ಧವಾದ ಮತ್ತು ಮಹೋನ್ನತ ನಾಮಕ್ಕೆ ಮಹಿಮೆಯಾಗಲಿ. ಈ ಬೆಳಗಿನ ಸಮಯದಲ್ಲಿ ಮಹಾ ಉಪವಾಸದ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ಧ್ಯಾನಿಸಲು ನಿಯೋಜಿಸಲ್ಪಟ್ಟಿರುವ ವಾಕ್ಯ ಭಾಗವು ಪರಿಶುದ್ಧ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 35 ವಚನದಿಂದ 50 ವಚನಗಳಾಗಿವೆ. ಈ ವಾಕ್ಯ ಭಾಗವನ್ನು ಓದಿದಾಗ ನಮಗೆಲ್ಲರಿಗೂ ಪರಿಚಿತವಾಗಿರುವ ವಿಷಯವೇನೆಂದರೆ, ಜೆಬೆದಾಯಿಯ ಮಕ್ಕಳಾದ ಯಾಕೋಬ ಮತ್ತು ಯೋಹಾನರು ಯೇಸು ಕ್ರಿಸ್ತನ ಎಡಗಡೆ ಬಲಗಡೆ ಕುಳಿತುಕೊಳ್ಳುವ ಆಸೆಯನ್ನು ಕೇಳಿದ ವಿಷಯದಲ್ಲಿ ಉಲ್ಲೇಖಿಸಲಾಗಿದೆ. ಈ ವಾಕ್ಯಧ್ಯಾನಕ್ಕೆ ಪ್ರವೇಶಿಸುವ ಮೊದಲು ಮಾರ್ಕನ ಸುವಾರ್ತೆಯ ಕುರಿತು ಒಂದು ಚಿಕ್ಕ ಪರಿಚಯವನ್ನು ನೀಡಲು ಬಯಸುತ್ತೇನೆ. ಮಾರ್ಕನು ಬರೆದ ಸುವಾರ್ತೆ ಸಮಾನಾಂತರ ಸುವಾರ್ತೆಗಳಲ್ಲಿಯೂ ಅತ್ಯಂತ ಪ್ರಾಚೀನವಾದ ಮತ್ತು ಪ್ರಮುಖವಾದ ಪುಸ್ತಕವೆಂದು ಪರಿಗಣಿಸಲಾಗುತ್ತದೆ. ಈ ಪುಸ್ತಕದ ಲೇಖಕ ಮಾರ್ಕನು. ಈತನ ತಾಯಿ ಹೆಸರು ಮರಿಯಲು. ಮಾರ್ಕನ ಬಗ್ಗೆ ನೋಡಿದರೆ ಈತನು ಅಪೊಸ್ತಲನಾದ ಪೌಲನ ಜೊತೆಗೆ ಮತ್ತು ಬರ್ನಬನ ಜೊತೆಗೆ ಮೊದಲನೆಯ ಮಿಷನರಿ ಪ್ರಯಾಣದಲ್ಲಿ ಪಾಲ್ಗೊಂಡಿದ್ದನು. ಆ ಪ್ರಯಾಣ ಕಷ್ಟಕರವಾಗಿದ್ದಾಗ ಮಾರ್ಕನು ಅವರನ್ನು ಬಿಟ್ಟು ಮನೆಗೆ ಹಿಂತಿರುಗಿದನು. ಎರಡನೆಯ ಮಿಷನರಿ ಪ್ರಯಾಣದಲ್ಲಿ ಮಾರ್ಕನು ಕೂಡ ಇರಬೇಕೆಂದು ಬರ್ನಬನು ಬಯಸಿದನು. ಮಾರ್ಕ್ ಸುವಾರ್ತೆಯಲ್ಲಿ ಕೇವಲ 16 ಅಧ್ಯಾಯಗಳಿದ್ದರೂ ಅದರೊಳಗೆ ಅನೇಕ ಆಳವಾದ ಅರ್ಥಗಳು ಮತ್ತು ಭಾವನೆಗಳನ್ನು ನಾವು ತಿಳಿದುಕೊಳ್ಳಬಹುದು. ಓದಿದ ವಾಕ್ಯ ಭಾಗದಲ್ಲಿ 2 ಪ್ರಮುಖ ವಿಷಯಗಳನ್ನು ಗಮನಿಸಬಹುದು. ಪಾತ್ರೆಯಲ್ಲಿರುವುದನ್ನು ಕುಡಿಯುವುದು, ದೀಕ್ಷಾ ಸ್ನಾನ ಹೊಂದುವುದು. ಈ 2 ವಿಷಯಗಳ ಕುರಿತು ಯೇಸು ಕ್ರಿಸ್ತನು ಜೆಬೆದಾಯಿಯ ಮಕ್ಕಳನ್ನು ಕೇಳುತ್ತಾನೆ. ಈ ವಾಕ್ಯ ಭಾಗವನ್ನು ಓದಿದ ನಂತರ ನಾವು ಧ್ಯಾನಿಸಬೇಕಾದ ವಿಷಯವೇನೆಂದರೆ ದ ಬಾಪ್ತಿಸಮ್ ಆಫ್ ಕ್ರಾಸ್. ಈ ವಿಷಯದಲ್ಲಿ 2 ಪ್ರಮುಖ ಅಂಶಗಳಿವೆ. ಮೊದಲನೆಯದು ದೀಕ್ಷಾ ಸ್ನಾನ, ಅಂದರೆ ಪಾಪವನ್ನು ಬಿಟ್ಟು ಕ್ರಿಸ್ತನನ್ನು ಅಂಗೀಕರಿಸುವುದು. ಎರಡನೆಯದು ಸಿಲುಬೆ, ಅದು ಆತನ ಕಷ್ಟಗಳಿಗೂ ತ್ಯಾಗಕ್ಕೂ ಸಂಕೇತವಾಗಿದೆ. ಈ ವಿಷಯದ ಮೂಲಕ ಧ್ಯಾನಿಸಿದಾಗ ಪ್ರಭುವಿನೊಂದಿಗೂ ಇರಲು ಬಯಸುವುದು ಒಳ್ಳೆಯ ವಿಷಯವೇ, ಆದರೆ ಅವರೊಂದಿಗೆ ಇರಬೇಕಾದರೆ ಆತನ ಕಷ್ಟಗಳಲ್ಲಿಯೂ ತ್ಯಾಗಗಳಲ್ಲಿಯೂ ನಾವು ಸಹ ಭಾಗಿಯಾಗಬೇಕು. ಈ ಧ್ಯಾನದ ಮೂಲಕ ಯೇಸು ಕ್ರಿಸ್ತನು ಹೇಳಲಿಕ್ಕೆ ಬಯಸುವ ಮಾತು ಏನೆಂದರೆ, ವಿತೌಟ್ ಎ ಕ್ರಾಸ್ ದೇರ್ ಕ್ಯಾನ್ ನೆವರ್ ಬಿ ಎ ಕ್ರೌನ್, ಅಂದರೆ ಶಿಲುಬೆಯ ಕಷ್ಟಗಳಿಲ್ಲದೆ ಕಿರೀಟವೂ ಇರುವುದಿಲ್ಲ. ಆದರೆ ಆತನ ಕಷ್ಟಗಳಲ್ಲಿ ನಾವು ಹೇಗೆ ಭಾಗಿಯಾಗಬಹುದು? ಇದರ ಉತ್ತರಕ್ಕಾಗಿ ಲೂಕಾ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನವನ್ನು ಓದಿದಾಗ ಹೀಗೆ ಕೇಳುತ್ತದೆ, ಯಾರಾದರೂ ನನ್ನನ್ನು ಹಿಂಬಾಲಿಸಲು ಬಯಸಿದರೆ ಆತನು ತನ್ನನ್ನೇ ತ್ಯಜಿಸಿ ಪ್ರತಿದಿನ ತನ್ನ ಶಿಲುಬೆಯನ್ನು ಎತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂಬುದಾಗಿ. ತನ್ನನ್ನೇ ತ್ಯಜಿಸುವುದು ಎಂದರೆ ಈ ಲೋಕದ ಆಶಯಗಳನ್ನೆಲ್ಲ ಬಿಟ್ಟು ಬಿಡುವುದು. ಅದು 1 ದಿನ ಅಥವಾ 2 ದಿನಗಳ ವಿಷಯವಲ್ಲ. ಪ್ರತಿದಿನವೂ ಆತನನ್ನು ಸ್ಮರಿಸುತ್ತಾ ಆತನ ಶಿಲುಬೆಯನ್ನು ಹೊತ್ತು ಆತನನ್ನು ಹಿಂಬಾಲಿಸಬೇಕು. ಹೀಗೆ ಮಾಡಿದರೆ ನಮಗೆ ಏನು ಪ್ರಯೋಜನ ಎಂಬ ಪ್ರಶ್ನೆ ಬರಬಹುದು. ಅದಕ್ಕಾಗಿ ಪ್ರಿಯರೇ, ರೋಮಾಪುರದವರಿಗೆ 8ನೇ ಅಧ್ಯಾಯ 17 ವಚನವು ಹೇಳುವುದೇನೆಂದರೆ, ನಾವು ಆತನ ಶಿಲುಬೆಯ ಕಷ್ಟಗಳಲ್ಲಿ ಭಾಗಿಯಾಗಿದಾಗ ಆತನ ಮಹಿಮೆಯಲ್ಲಿಯೂ ಭಾಗಿಯಾಗುವ ಅವಕಾಶ ನಮಗೆ ಸಿಗುತ್ತದೆ. ಆದುದರಿಂದ ಈ ಮಹಾ ಉಪವಾಸದ ದಿನಗಳಲ್ಲಿ ಜೆಬೆದಾಯಿಯ ಮಕ್ಕಳಿಗೆ ಕೇಳಿದ ಪ್ರಶ್ನೆಯನ್ನು ಯೇಸು ಇಂದು ನಮಗೂ ಕೇಳುತ್ತಿದ್ದಾನೆ. ನಾನು ಕುಡಿಯುವ ಪಾತ್ರೆಯನ್ನು ನೀನು ಕುಡಿಯಬಹುದೇ? ನಾನು ಹೊಂದುವ ದೀಕ್ಷಾ ಸ್ನಾನ ನೀನು ಹೊಂದಬಹುದೇ? ನಾವು ಆತನ ಕಷ್ಟಗಳಲ್ಲಿ ಭಾಗಿಯಾಗದರೆ ಯೇಸುವಿನ ಮಹಿಮೆಯಲ್ಲಿ ನಮಗಾಗಿ ಒಂದು ಸ್ಥಾನ ಇರುತ್ತದೆ. ಪ್ರತಿಕೂಲ ಸಮಯದಲ್ಲಿಯೂ ಅನುಕೂಲ ಸಮಯದಲ್ಲಿಯೂ ಆತನ ಶಿಲುಬೆಯನ್ನು ಎತ್ತುಕೊಂಡು ಆತನನ್ನು ಹಿಂಬಾಲಿಸಿ ಆತನ ಕಷ್ಟಗಳಲ್ಲಿ ಭಾಗಿಯಾಗಿ ಆತನ ಮಹಿಮೆಯ ರಾಜ್ಯದಲ್ಲಿ ಪ್ರವೇಶಿಸಲು ಈ ಧ್ಯಾನದ ಮೂಲಕ ತ್ರಿಯೇಕ ದೇವರು ನಮಗೆ ಸಹಾಯ ಮಾಡಿ ನಡೆಸುವಂತಾಗಲಿ. ಆಮೆನ್.